ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನೆಕ್ಸ್ಟ್ ಟಾರ್ಗೆಟ್ ಡೆಲ್ಲಿ ಕ್ಯಾಪಿಟಲ್ಸ್. ಶನಿವಾರ ಮಧ್ಯಾಹ್ನ ಚಿನ್ನಸ್ವಾಮಿಯಲ್ಲೇ ಈ ಪಂದ್ಯ ನಡೆಯೋದ್ರಿಂದ RCBಯೇ ಗೆಲ್ಲುವಂತ ಮೋಸ್ಟ್ ಫೇವರೇಟ್ ಟೀಮ್. ಆದರೆ ಈ ಪಂದ್ಯ ಕನ್ನಡಿಗರ ಪಾಲಿಗೆ ಬರೀ ಪಂದ್ಯ ಅಷ್ಟೇ ಆಗಿರಲ್ಲ. ಯಾಕಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ನಮ್ಮ ಹೆಮ್ಮೆಯ ಕನ್ನಡಿಗ KL ರಾಹುಲ್ ಇದ್ದಾರೆ. ಸೊ ಇಲ್ಲಿ ರಾಹುಲ್ಗೂ ಕೂಡ ಸಪೋರ್ಟ್ ಮಾಡಬೇಕು, RCBಯನ್ನು ಕೂಡ ಬೆಂಬಲಿಸಬೇಕು. ಕನ್ನಡಿಗರಿಗೆ ಈ ಪಂದ್ಯ ಎಷ್ಟು ಸ್ಪೆಷಲ್? ಕಳೆದ ವರ್ಷ ಚಿನ್ನಸ್ವಾಮಿಯಲ್ಲಿ ರಾಹುಲ್ ಅಬ್ಬರ ಹೇಗಿತ್ತು? ಇದು ನನ್ನ ಗ್ರೌಂಡ್ ಅಂತ ಮತ್ತೆ ಸಿಡಿತಾರ ರಾಹುಲ್. ಮನೆ ಮಗ ವರ್ಸಸ್ ದತ್ತು ಪುತ್ರನ ನಡುವಿನ ಕ್ಲಾಶ್ ಹೇಗಿರುತ್ತೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕರ್ನಾಟಕ ಕ್ರಿಕೆಟ್ನಲ್ಲಿ ಪ್ರಸ್ತುತ ಕಳಶದಂತಿರುವಂತ KL ರಾಹುಲ್ ಕನ್ನಡಿಗರ ಹೆಮ್ಮೆ. ಹಾಗೆ ಜಗತ್ತಿಗೆ ಕಿಂಗ್ ಆಗಿದ್ರು ಬೆಂಗಳೂರೇ ನನ್ನ ಎರಡನೇ ಮನೆ ಎನ್ನುವಂತ ವಿರಾಟ್ ಕೊಹ್ಲಿ. ಹೀಗೆ ಒಬ್ರು ಮನೆ ಮಗ, ಇನ್ನೊಬ್ರು ದತ್ತು ಪುತ್ರ. ಸೊ ಕನ್ನಡಿಗರಿಗೆ ಇಬ್ಬರು ಇಂಪಾರ್ಟೆಂಟ್. ಆದ್ರೀಗ ಇವರಿಬ್ರು ಕೂಡ IPL ನಲ್ಲಿ ಮುಖಾಮುಖಿ ಆಗ್ತಿದ್ದಾರೆ. ಅದು ಕೂಡ ಈ ಪಂದ್ಯ ಚಿನ್ನಸ್ವಾಮಿ ಮೈದಾನದಲ್ಲೇ ನಡೆಯಲಿದೆ. ಕಳೆದ ವರ್ಷವೇ RCB ವಿರುದ್ಧ ಅಬ್ಬರಿಸಿ ಇದು ನನ್ನ ಗ್ರೌಂಡ್ ಅಂತ ಬ್ಯಾಟ್ ಕುಟ್ಟಿ ಹೇಳಿದ್ದ ರಾಹುಲ್ ಮೇಲೆ ಈಗ ಎಲ್ಲರ ಕಣ್ಣಿದೆ. ಈಗ ಈ ಪಂದ್ಯ RCB ವರ್ಸಸ್ KL ರಾಹುಲ್ ಎನ್ನುವಂತೆಯೇ ಆಗಿರುತ್ತೆ. ಚಿನ್ನಸ್ವಾಮಿ ಗ್ರೌಂಡ್ ನಂದು ಎಂದು ಅಬ್ಬರಿಸಿದ್ದ ರಾಹುಲ್. KL ರಾಹುಲ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಆಡಬೇಕು ಅನ್ನೋದು ಕೋಟಿ ಕೋಟಿ ಕನ್ನಡಿಗರ ಆಸೆ. ಹಾಗೆ ರಾಹುಲ್ಗೂ ಕೂಡ ತವರಿನ ತಂಡದಲ್ಲಿ ಆಡಬೇಕು ಎನ್ನುವಂತ ಬಯಕೆ. ಸಾಕಷ್ಟು ಸಲ ಈ ಬಗ್ಗೆ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಕೂಡ. 2025ರ IPLಗೂ ಮುನ್ನ ಮೆಗಾ ಹರಾಜಿನಲ್ಲಿದ್ದಂತ KL ರಾಹುಲ್ ರನ್ನ ಖರೀದಿ ಮಾಡಿ ಅಂತ ಕರ್ನಾಟಕದ ಕೋಟ್ಯಂತರ ಅಭಿಮಾನಿಗಳು ಒತ್ತಾಯ ಮಾಡಿದ್ರು. ಆದ್ರೆ RCB ಫ್ರಾಂಚೈಸಿ 10 ಕೋಟಿವರೆಗೂ ಬಿಡ್ ಮಾಡಿ ಆಮೇಲೆ ಸೈಲೆಂಟ್ ಆಗಿತ್ತು. ಆ ಬಳಿಕ ಡೆಲ್ಲಿ ತಂಡ 14 ಕೋಟಿ ರೂಪಾಯಿ ನೀಡಿ KL ರಾಹುಲ್ ರನ್ನ ಖರೀದಿ ಮಾಡಿದೆ. ಇದರಿಂದ ರಾಹುಲ್ ಕೂಡ ಹರ್ಟ್ ಆಗಿದ್ರು. 2025ರಲ್ಲಿ ಚಿನ್ನಸ್ವಾಮಿ ಮೈದಾನದಲ್ಲೇ ನಡೆದಿದ್ದ ಬೆಂಗಳೂರು ವಿರುದ್ಧದ ಪಂದ್ಯದಲ್ಲಿ ಡೆಲ್ಲಿ ಪರ ಅಬ್ಬರಿಸಿ ಬಿಗ್ ಮೆಸೇಜ್ ಕೊಟ್ಟಿದ್ರು. 2025ರ ಏಪ್ರಿಲ್ 10ರಂದು ನಡೆದಿದ್ದ ಆ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 20 ಓವರ್ಗಳಲ್ಲಿ 7 ವಿಕೆಟ್ಗಳನ್ನ ಕಳ್ಕೊಂಡು ಆ ಪಂದ್ಯದಲ್ಲಿ 163 ರನ್ಗಳನ್ನ ಕಲೆ ಹಾಕುತ್ತೆ. ಸೊ ಈ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತ ಡೆಲ್ಲಿ ಪಡೆಗೆ ಆರಂಭದಲ್ಲಿ ಆಘಾತ ಎದುರಾಗಿತ್ತೆ. 58 ರನ್ಗಳನ್ನ ಕಲೆ ಹಾಕುವಷ್ಟರಲ್ಲಿ ಪ್ರಮುಖ 4 ವಿಕೆಟ್ಗಳನ್ನ ಕಳ್ಕೊಳ್ತಾರೆ. ಸೊ ಅಲ್ಲಿಗೆ ಈ ಪಂದ್ಯವನ್ನ ಬೆಂಗಳೂರು ತಂಡ ವಿನ್ ಆಗುತ್ತೆ ಎನ್ನುವಂತ ಲೆಕ್ಕಾಚಾರ ಸ್ಟಾರ್ಟ್ ಆಗಿತ್ತು. ಆದ್ರೆ ಡೆಲ್ಲಿ ತಂಡದ ಪರ ಸಿಂಗಲ್ ಆಗಿ ಕ್ರೀಸ್ ಕಚ್ಚಿ ನಿಂತು ಆಡಿದಂತ KL ರಾಹುಲ್ 53 ಎಸೆತಗಳಲ್ಲಿ 6 ಸಿಕ್ಸರ್ ಹಾಗೆ 7 4 ಸಹಿತ 93 ರನ್ಗಳನ್ನ ಗಳಿಸಿ ಅಜೇಯರಾಗಿ ಉಳಿತಾರೆ. ಹಾಗೆ 17.5 ಓವರ್ಗಳಲ್ಲಿ ಡೆಲ್ಲಿ ತಂಡವನ್ನ ಗೆಲುವಿನ ದಡ ಮುಟ್ಟಿಸ್ತಾರೆ. ಅಷ್ಟೇ ಅಲ್ಲ, ಈ ಇನ್ನಿಂಗ್ಸ್ ಬಳಿಕ ಅಗ್ರೆಸಿವ್ ಆಗಿ ಸೆಲೆಬ್ರೇಟ್ ಕೂಡ ಮಾಡ್ತಾರೆ. ಹೇಳಿ ಕೇಳಿ KL ರಾಹುಲ್ ಯಾವಾಗಲೂ ಕೂಡ ಕೂಲ್ ಅಂಡ್ ಕಾಮ್ ಆಗೇ ಇರ್ತಾರೆ. ಆದ್ರೆ ಈ ಪಂದ್ಯವನ್ನ ಗೆಲ್ಲಿಸಿ ಸ್ಪೆಷಲ್ ಆಗಿ ಜೊತೆಗೆ ಅಗ್ರೆಸಿವ್ ಆಗಿ ಸಂಭ್ರಮಾಚರಣೆ ಮಾಡ್ತಾರೆ. ಗ್ರೌಂಡ್ ಮೇಲೆ ಬ್ಯಾಟ್ ನಿಂದ ವೃತ್ತವನ್ನ ಬರೆದು ಅದೇ ಬ್ಯಾಟ್ ನಿಂದ ನೆಲವನ್ನ ಕುಟ್ಟಿ ಎದೆ ತಟ್ಟುಕೊಂಡು ಇದು ನನ್ನ ಮೈದಾನ ಅನ್ನೋ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಿದ್ರು. ಆರಂಭದಲ್ಲಿ ಉಗ್ರ ಸಿನಿಮಾ ಶೈಲಿಯಲ್ಲಿ ವೃತ್ತ ಬರೆದಿದ್ದಾರೆ ಎನ್ನುವಂತ ಚರ್ಚೆ ಆಗ್ತಿತ್ತು. ಆದ್ರೆ ಈ ಬಗ್ಗೆ ಸ್ವತಃ KL ರಾಹುಲ್ ಅವರೇ ಮಾತನಾಡಿದ್ರು. ಜೊತೆಗೆ ನನ್ನ ಸೆಲೆಬ್ರೇಷನ್ಗೆ ಕಾಂತಾರ ಸಿನಿಮಾದ ಕ್ಲೈಮ್ಯಾಕ್ಸ್ ಸ್ಫೂರ್ತಿ ಅಂತ ಹೇಳಿದ್ರು. ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ನಾಯಕ ರಿಷಬ್ ಶೆಟ್ಟಿ ತನ್ನ ಕೈಯಲ್ಲಿದ್ದಂತ ಕತ್ತಿಯಲ್ಲಿ ನೆಲದ ಮೇಲೆ ವೃತ್ತಾಕಾರವಾಗಿ ಗೀಟನ್ನ ಎಳಿತಾರೆ. ಎದೆಯನ್ನ ಮುಟ್ಕೊಂಡು ನಾನಿದ್ದೇನೆ ಎನ್ನುವಂತ ಸಂದೇಶವನ್ನ ಸಾರ್ತಾರೆ. ಸೊ ಈ ದೃಶ್ಯವನ್ನೇ ತಲೆಯಲ್ಲಿಟ್ಕೊಂಡು KL ರಾಹುಲ್ ಚಿನ್ನಸ್ವಾಮಿ ಮೈದಾನದಲ್ಲಿ ಸಂಭ್ರಮಿಸಿದ್ದಾಗಿ ಹೇಳ್ಕೊಂಡಿದ್ರು. ಹಾಗೆ ಈ ಪಿಚ್ ಬಗ್ಗೆ ನನಗಿಂತ ಚೆನ್ನಾಗಿ ಯಾರಿಗೂ ಕೂಡ ಗೊತ್ತಿಲ್ಲ. ಅದು ಅಲ್ಲದೆ ಇದು ನನ್ನ ಮೈದಾನ, ಇದು ನನ್ನ ಮನೆ. ನನಗಿಂತ ಚೆನ್ನಾಗಿ ಯಾರಿಗೂ ಕೂಡ ಇದರ ಬಗ್ಗೆ ಗೊತ್ತಿರೋಕೆ ಸಾಧ್ಯನೇ ಇಲ್ಲ. ಇಲ್ಲಿ ಆಡೋಕೆ ತುಂಬಾನೇ ಖುಷಿ ಆಗುತ್ತೆ ಅಂದಿದ್ರು. ಸೊ ಈ ಮೂಲಕ RCB ಫ್ರಾಂಚೈಸಿಗೆ ತಿರುಗೇಟು ಕೊಟ್ಟಿದ್ರು. ಅಲ್ಲದೆ RCB ಪರ ಆಡಬೇಕು ಎನ್ನುವಂತ ಆಸೆಯಲ್ಲಿದ್ದ ರಾಹುಲ್ ರನ್ನ ಫ್ರಾಂಚೈಸಿ ಖರೀದಿ ಮಾಡದಂತ ಸಿಟ್ಟು ಅವರ ಸೆಲೆಬ್ರೇಷನ್ ಅಲ್ಲಿ ಗೊತ್ತಾಗ್ತಾ ಇತ್ತು. ಹಾಗೆ ಅವರ ಕ್ರಿಕೆಟ್ ಕರಿಯರ್ ಬಿಲ್ಡ್ ಆಗೋಕೆ ಚಿನ್ನಸ್ವಾಮಿ ಮೈದಾನದ ಪಾತ್ರ ತುಂಬಾನೇ ದೊಡ್ಡದಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಆಡೋದು ರಾಹುಲ್ ಪಾಲಿಗೂ ಕೂಡ ತುಂಬಾನೇ ಸ್ಪೆಷಲ್ ಆಗುತ್ತೆ. ಹಾಗೆ IPL ನಲ್ಲಿ ಬೇರೆ ಬೇರೆ ತಂಡಗಳ ಪರ ಆಡಿರುವಂತ ರಾಹುಲ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧದ ಪಂದ್ಯಗಳಲ್ಲಿ ಅಬ್ಬರಿಸಿದ್ದಾರೆ. ಅದರಲ್ಲೂ ಕೂಡ ಅವರ ಈ ಸ್ಕೋರ್ ಅಂತೂ ಎಕ್ಸ್ಟ್ರಾರ್ಡಿನರಿ.
ಆರ್ಸಿಬಿ ವಿರುದ್ಧ ಅಜೇಯ 132 ರನ್ಸ್ ಕಲೆ ಹಾಕಿದ್ದ ರಾಹುಲ್. ಎಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿರುದ್ಧ ಕೆಎಲ್ ರಾಹುಲ್ ಅದ್ಭುತ ಇನ್ನಿಂಗ್ಸ್ಗಳನ್ನು ಆಡಿದ್ದಾರೆ. ಅದರಲ್ಲೂ 2020ರಲ್ಲಿ ಅಬ್ಬರಿಸಿದಂತ ರೀತಿಯನ್ನ ಕನ್ನಡಿಗರು ಮರೆಯೋಕ್ ಸಾಧ್ಯನೇ ಇಲ್ಲ. ಕೋವಿಡ್ ಕಾರಣದಿಂದಾಗಿ 2020ರ ಟೂರ್ನಿಯನ್ನ ಅಂದ್ರೆ IPL ಟೂರ್ನಿಯನ್ನ ದುಬೈನಲ್ಲಿ ನಡೆಸಲಾಗುತ್ತೆ. ಆ ಟೈಮಲ್ಲಿ ಕೆಎಲ್ ರಾಹುಲ್ ಕಿಂಗ್ಸ್ 11 ಪಂಜಾಬ್ ತಂಡದ ನಾಯಕನಾಗಿದ್ರು. ಅಂದ್ರೆ ಈಗಿನ ಪಂಜಾಬ್ ಕಿಂಗ್ಸ್ ತಂಡವನ್ನ ಆಗ ಕಿಂಗ್ಸ್ 11 ಅಂತ ಪಂಜಾಬ್ ಅಂತ ಕರೆಯಲಾಗ್ತಾ ಇತ್ತು. ಸೊ ಆ ಟೈಮಲ್ಲಿ ಕೆಎಲ್ ರಾಹುಲ್ 2020ರಲ್ಲಿ ನಾಯಕನಾಗಿ ಮುನ್ನಡೆಸ್ತಾ ಇದ್ರು. ಸೊ ಅವತ್ತಿನ ಮ್ಯಾಚ್ ಅಲ್ಲಿ ಆರ್ಸಿಬಿ ವಿರುದ್ಧ ಅಜೇಯ 132 ರನ್ಗಳನ್ನ ಕಲೆ ಹಾಕ್ತಾರೆ. ಸೊ ಅವರ ಇನ್ನಿಂಗ್ಸ್ ನಲ್ಲಿ 69 ಎಸೆತಗಳಲ್ಲಿ 7 ಸಿಕ್ಸರ್ ಹಾಗೆ 14 ಬೌಂಡ್ರಿಗಳೊಂದಿಗೆ ಈ ದಾಖಲೆಯನ್ನ ಬರೀತಾರೆ. ರಾಹುಲ್ ಅವರ ಆರ್ಭಟದಿಂದಾಗಿ ಪಂಜಾಬ್ ತಂಡ 3 ವಿಕೆಟ್ ನಷ್ಟಕ್ಕೆ ಆ ಪಂದ್ಯದಲ್ಲಿ 206 ರನ್ಗಳನ್ನ ಕಲೆ ಹಾಕುತ್ತೆ. ಆದ್ರೆ ಈ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಬೆಂಗಳೂರು ತಂಡ ಕಂಪ್ಲೀಟ್ ಆಗಿ ಬ್ಯಾಟಿಂಗ್ ನಲ್ಲಿ ಕೊಲ್ಯಾಪ್ಸ್ ಆಗುತ್ತೆ. 19 ಓವರ್ಗಳಲ್ಲಿ ಕೇವಲ 109 ರನ್ ಗಳಿಸಿ ಆಲ್ಔಟ್ ಆಗ್ತಾರೆ. ಇನ್ನು ಕೆಎಲ್ ರಾಹುಲ್ ಆರ್ಸಿಬಿ ವಿರುದ್ಧ ಬೇರೆ ತಂಡಗಳ ಪರ ಕೂಡ IPL ನಲ್ಲಿ ಅದ್ಭುತ ಪ್ರದರ್ಶನಗಳನ್ನೇ ನೀಡಿದ್ದಾರೆ. 2014ರಿಂದ 2025ರ ಒಳಗೆ ಬೇರೆ ಟೀಮ್ಗಳ ಪರ ಆಡಿರುವಂತ ಕೆಎಲ್ ರಾಹುಲ್ ಆರ್ಸಿಬಿ ವಿರುದ್ಧ 18 ಪಂದ್ಯಗಳನ್ನು ಆಡಿದ್ದಾರೆ. ಇದರಲ್ಲಿ 17 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿದ್ದು 782 ರನ್ಗಳನ್ನ ಕಲೆ ಹಾಕಿದ್ದಾರೆ. ಡೆಲ್ಲಿ ತಂಡಕ್ಕೆ ಬೂಸ್ಟ್ ನೀಡ್ತಾರ ರಾಹುಲ್. ಇನ್ನು ಈ ಸೀಸನ್ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಓಪನರ್ ಆಗಿ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾ ಇರುವಂತ ಕೆಎಲ್ ರಾಹುಲ್ಗೆ ಈ ಸೀಸನ್ ಅಲ್ಲಿ ಸ್ವಲ್ಪ ಆರಂಭದಲ್ಲಿ ಸ್ಟ್ರಗಲ್ಸ್ ಕಾಣಿಸ್ತಾ ಇದೆ. ಸೊ ಡೆಲ್ಲಿ ತಂಡ ಫಸ್ಟ್ ಈ ಸೀಸನ್ ನ ಮೊದಲ ಪಂದ್ಯವನ್ನ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಆಡುತ್ತೆ. ಆದರೆ ಡೆಲ್ಲಿ ತಂಡದ ಮೊದಲ ಮ್ಯಾಚ್ ಅಲ್ಲಿ ಕೆಎಲ್ ರಾಹುಲ್ ಅದು ಕೂಡ ತನ್ನ ಮಾಜಿ ತಂಡವಾಗಿದ್ದಂತ ಲಕ್ನೋ ತಂಡದ ವಿರುದ್ಧ ಗೋಲ್ಡನ್ ಡಕ್ಔಟ್ ಆಗ್ತಾರೆ. ಖಾತೆಯನ್ನು ತೆರೆಯದೆ ಔಟ್ ಆಗ್ತಾರೆ. ಆನಂತರ ಮುಂಬೈ ಇಂಡಿಯನ್ಸ್ ವಿರುದ್ಧದ 2ನೇ ಪಂದ್ಯದಲ್ಲಿ 1 ರನ್ಗೆ ವಿಕೆಟ್ ಅನ್ನ ಒಪ್ಪಿಸ್ತಾರೆ. ಆದ್ರೆ ಗುಜರಾತ್ ವಿರುದ್ಧದ 3ನೇ ಪಂದ್ಯದಲ್ಲಿ ಅಬ್ಬರಿಸ್ತಾರೆ. 52 ಬಾಲಲ್ಲಿ 11 4 ಹಾಗೆ 7 ಸಿಕ್ಸರ್ಗಳ ಸಹಿತ 92 ರನ್ಗಳನ್ನ ಕಲೆ ಹಾಕ್ತಾರೆ. ಬಟ್ ಬ್ಯಾಡ್ ಲಕ್, ಆ ಪಂದ್ಯವನ್ನ ಡೆಲ್ಲಿ ತಂಡ ಜಸ್ಟ್ 1 ರನ್ನಿಂದ ಸೋಲ್ಬೇಕಾಗುತ್ತೆ. ಆ ಪಂದ್ಯದಲ್ಲಿ ಡೇವಿಡ್ ಮಿಲ್ಲರ್ 1 ರನ್ ಓಡೋಕೆ ನಿರಾಕರಣೆ ಮಾಡಿದ್ದೆ ಕೊನೆಗೆ ದೊಡ್ಡ ಫೈನ್ ಆಗಿ ಅಥವಾ ಪೆನಾಲ್ಟಿ ಆಗಿ ಕಟ್ಟಬೇಕಾಗುತ್ತೆ. ತಮ್ಮ ಗೆಲುವನ್ನೇ ಬಿಟ್ಕೊಡ್ಬೇಕಾಗುತ್ತೆ ಡೆಲ್ಲಿ ತಂಡ. ಆನಂತರ ಚೆನ್ನೈ ವಿರುದ್ಧದ ಮ್ಯಾಚ್ ಅಲ್ಲಿ 18 ರನ್ಗಳಿಗೆ ವಿಕೆಟ್ ಅನ್ನು ಒಪ್ಪಿಸ್ತಾರೆ. ಸೊ ಈ ಸೀಸನ್ ನಲ್ಲಿ ಗುಜರಾತ್ ವಿರುದ್ಧ ಬಿಟ್ರೆ ಉಳಿದ 3 ಪಂದ್ಯಗಳಲ್ಲಿ ರಾಹುಲ್ ಕಡೆಯಿಂದ ಬಿಗ್ ಸ್ಕೋರ್ ಬಂದಿಲ್ಲ. ಹೀಗಾಗಿ ಆರ್ಸಿಬಿ ವಿರುದ್ಧದ ಪಂದ್ಯದ ಮೂಲಕ ಮತ್ತೆ ಕಂಬ್ಯಾಕ್ ಮಾಡೋಕೆ ರಾಹುಲ್ ಕೂಡ ಕಾಯ್ತಾ ಇದ್ದಾರೆ. ಅದು ಅಲ್ಲದೆ ಕಳೆದ ವರ್ಷ ಡೆಲ್ಲಿ ಪರ 539 ರನ್ಗಳನ್ನ ಕಲೆ ಹಾಕಿ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ರು. ಹೀಗಾಗಿ ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ ಮತ್ತೆ ಖದರ್ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನೋಡಬೇಕು. ಸೊ ನಿಮ್ಮ ಪ್ರಕಾರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಕೆಎಲ್ ರಾಹುಲ್ ಕಡೆಯಿಂದ ಮತ್ತೊಂದು ಬಿಗ್ ಸ್ಕೋರ್ ಬರಬಹುದಾ? ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.